ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಟೈಮ್ ಬೇರೆ 9:30 ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಫುಲ್ಲು ಪ್ಯಾಕಿಂಗು ನಂದು ವೀಡಿಯೋದಲ್ಲಿ ಜಾಸ್ತಿ ಪ್ಯಾಕಿಂಗ್ ಇರ್ತದೆ ಆಯಿತಾ. ವೀಡಿಯೋದಲ್ಲಿ ಮತ್ತು ರೂಮ್ಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಇವತ್ತು ನಾವು ಸಂಜೆ ನಾನು ಒಂದು 4 ಗಂಟೆಗೆ ಹೋಗ್ತೇನೆ. ಅಂದರೆ ನನ್ನ ಸ್ಕೂಟಿಯನ್ನು ನಾನು ತಗೊಂಡು ಹೋಗಬೇಕು. ಅಣ್ಣನ ಶಾಪಲ್ಲಿ ಇಟ್ಟುಕೊಂಡು, ಹಾಗೆ ನಾನು ಮೊದಲು ಹೋಗ್ತೇನೆ. ಮತ್ತು ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸಿ ಬರ್ತಾರೆ. ಮತ್ತು ಅರ್ಧದಲ್ಲಿ ನಾನು ಸಿಗ್ತೇನೆ, ನಿಂತಿಕದಲ್ಲಿ ಸಿಗ್ತೇನೆ ನನ್ನ ಗಂಡನಿಗೆ. ಹಾಗೆ ನಾನು ಸ್ವಲ್ಪ ಬೇಗ ಹೋಗಿ ಗಾಡಿ ಸೇರಬೇಕಾ. ಮತ್ತು ಅವರು ಬೈಕಲ್ಲಿ ಬರೋದಲ್ಲ, ನಾನು ಸ್ಕೂಟಿಯಲ್ಲಿ ಎಲ್ಲ ಬರೋದು. ಅವರು ಸ್ವಿಂಗ್ ಹೋಗ್ತಾರೆ ಮತ್ತು ಹಾಗೆ ನಾನು ಹೋಗ್ತೀನಿ. ಆದರೆ ತುಂಬ ಸ್ಪೀಡೆಲ್ಲ ಹೋಗೋದಿಲ್ಲ, ಮಳೆಗೆಲ್ಲ ಕಷ್ಟ ಅಲ್ಲ, ಅದಕ್ಕೆ ಸ್ವಲ್ಪ ಬೇಗ ಹೊರಡುವ ಅಂತ ಇವತ್ತು. ಹಾಗೆ ಇವಾಗ ಅಡುಗೆ ಕೋಣೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಇವತ್ತು. ಮತ್ತು ನಾಳೆ ಹಸ್ಬೆಂಡ್ ಬರ್ತಾರ ಗೊತ್ತಿಲ್ಲ, ನಾಳೆ ಇಲ್ಲಿ ಬರೋದಾ ನಾಡಿದ್ದು ಬೆಳಿಗ್ಗೆ ಬರ್ತಾರ ಅಂತ. ಸೊ ನಾನು ಇನ್ನೊಂದು 10 ದಿನ ಇರೋದಿಲ್ಲ ಇಲ್ಲಿ ಮನೆಯಲ್ಲಿ. ಹಾಗೆ ಸ್ವಲ್ಪ ಕ್ಲೀನೆಲ್ಲ ಮಾಡಿಟ್ಟು ಹೋಗುವ ಅಂತ. ಇವತ್ತು ಫುಲ್ಲು ಬಟ್ಟೆ ಬೇರೆ ವಾಶ್ ಮಾಡಬೇಕು. ನೆನ್ನೆದು ಮಾತ್ರ ಇದೆ, ಮೊನ್ನೆದು ಎಲ್ಲ ನೆನ್ನೆ ನಾನು ಹೊತ್ತಿಗೆ ವಾಶ್ ಮಾಡ್ತೇನೆ. ಹಾಗೆ ನೆನ್ನೆದೊಂದು ವಾಶ್ ಮಾಡಲಿಕ್ಕೆ ಉಂಟು, ಅದೊಂದು ವಾಶ್ ಮಾಡಿ ಮೇಲೆ ಹಾಕಿ ಮತ್ತು ಡ್ರೆಸ್ ಎಲ್ಲ ಮಡಚಿಡ್ಬೇಕು ಮಾರೆ. ಮತ್ತು ಬೂಸ್ಟ್ ಹಿಡಿತದಲ್ಲ ಇವಾಗ, ಮಳೆಯೆಲ್ಲ ಒಂಥರ ಕೋಲ್ಡಿಗೆ ಒಂಥರ ಆಗ್ತದಲ್ಲ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಇಲ್ಲೆಲ್ಲ ರೂಮ್ಸ್ ಎಲ್ಲ ಕ್ಲೀನ್ ಮಾಡಿ, ಮತ್ತು ಯಾವುದೆಲ್ಲ ಡ್ರೆಸ್ ಎಲ್ಲ ಬೇಕು ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ನನಗೆ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ಬೇಕಲ್ಲ, ಅದರಲ್ಲಿ ಮಳೆ ಬಂದರೆ ಮತ್ತು ಕಷ್ಟ ಮಾರೆ. ನಾನೊಂದು ಬ್ಯಾಗ್ ರೆಡಿ ಮಾಡಿದ್ದೇನೆ, ಎಂತೆಲ್ಲ ಬೇಕು ಅದೆಲ್ಲ. ನಾನು ನೆನ್ನೆನೇ ಅಂದ್ಕೊಂಡೆ ನೆನ್ನೆನೇ ಎಲ್ಲ ರೆಡಿ ಮಾಡುವ ಅಂತ, ಬಟ್ ಬೇಡ ಅಂತ ಹೇಳ್ಕೊಂಡು ಇವಾಗ ಪ್ಯಾಕಿಂಗ್ ಮಾಡುವ ಏನೆಲ್ಲ ಬೇಕು ಅಂತ. ಬನ್ನಿ ಗೈಸ್. ಬಾಟ್ಲಿ ಒಂದು ಬೇಕು, ಇದು ಮತ್ತೆ ಹೋಗುವಾಗ ಇಡೋದು ಗಾಡಿಯಲ್ಲಿ ನಿಜವಾಗಿ ಹೋಗುವಾಗ ನೀರೆಲ್ಲ ಇಡಬೇಕು. ನನಗೆ ಬಾಯೋದಕ್ಕೆ ಆಗೋದು ಬೇಗ. ನಾನು ಇಲ್ಲಿ ಆದರೂ ಸೈಡ್ ಹಾಕಿ ಎಲ್ಲ ನೀರೆಲ್ಲ ಕುಡಿದು ಎಲ್ಲ ಹೋಗ್ತೇನೆ. ಒಂದು ಇಲ್ಲಿಂದ ನಾನು ಮನೆಗೆ ಇಲ್ಲಿಗೆ ಬೆಳ್ಳಾರಿಗೆ ಹೋಗುವಾಗ ನನಗೆ 80 ಕಿಲೋಮೀಟ್ರನೇ ಇರ್ತದೆ. ಇಲ್ಲಿಂದ ಒಂದು 2 ದಿಕ್ಕಲ್ಲಿ ನಿಲ್ಲಿಸ್ತೇನೆ ನಾನು. ಒಂದು ಮಾಣಿಯಲ್ಲಿ ನಿಲ್ಲಿಸ್ತೇನೆ, ಮತ್ತು ಬೆಳ್ಳಾರಲ್ಲಿ ನಿಲ್ಲಿಸೋದು. ಹಾಗೆ 2 ದಿಕ್ಕಲ್ಲಿ ನಿಲ್ಲಿಸಿ ಒಂದು ನೀರು ಕುಡಿಲಿಕ್ಕೆ ಉಂಟು. ನೀರಿದ್ದು ಬಾಟ್ಲಿ ಮತ್ತೆ ಇಡುವ. ಆದರೆ ಎಲ್ಲ ಎದುರು ಇಡಬೇಕಷ್ಟೇ, ಮತ್ತೆ ಹೋಗ್ತದೆ ಮಾರೆ. ಹಾಗೆ ಮತ್ತು ನನ್ನ ಬ್ಲೂಟೂತ್ ಬೇಕಲ್ಲ, ಬ್ಲೂಟೂತ್ ಮೈನ್. ಅದು ಮತ್ತೆ ಮರ್ತು ಹೋಗುದು ಅಂತ. ಈ ಬ್ಲೂಟೂತ್ ಉಂಟಲ್ಲ ತುಂಬ ಒಳ್ಳೆಯದಿದೆ ಆಯಿತಾ. ಇದು ಬೋಟಿನವ್ರದ್ದು, ತುಂಬ ಸಖತ್ತಿದೆ. 1 ವಾರಕ್ಕೆಲ್ಲ ಬರ್ತದೆ ಚಾರ್ಜ್. ಅಷ್ಟು ಬೇಗ ಖಾಲಿ ಆಗೋದಿಲ್ಲ. ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ಎಷ್ಟಪ್ಪ 1,500 ಕೊಟ್ಟಿದ್ದು ನಾನು, ಮದುವೆಗಿಂತ ಮುಂಚೆ ತಗೊಂಡಿದ್ದು. ಅಷ್ಟು ಕೊಟ್ಟು ಸಹ ಸಾರ್ಥಕ ಆಯಿತು ಮಾತ್ರ. ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದು ಹರ್ಷದಲ್ಲಿ ತಗೊಂಡದ್ದು, ಅದು ಆಫರಲ್ಲಿರುವಾಗಿಲ್ಲ. ಅದಿದ್ದರೆ ಇದಕ್ಕೆ 3,000-4,000 ನಿಕ್ತದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಚೆನ್ನಾಗಿದೆ ಮಾತ್ರ ಆಯಿತಾ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಶ್ಯಾಂಪು ಹಾಗಿತ್ತು, ಮೊನ್ನೆ ತಂದದ್ದು ನಾನು ಶ್ಯಾಂಪು. ಎಲ್ಲಿಯಾದರೂ ಅರ್ಜೆಂಟಿಗೆ ಬೇಕಾದರೆ ನಾನು ನಿಜವಾಗಿ ಬಾಟ್ಲ್ ತಗೊಳ್ಳೋದು ಆಯಿತಾ. ಇವಾಗ ಇದು ತಗೊಂಡಿದ್ದೇನೆ, ಇದನ್ನು ನೋಡಲಿಕ್ಕೆ ಖುಷಿಯಾಗೋದು. ಬಾಟ್ಲಿಯಲ್ಲಿ ಸಹ ಸೇಮೇ ಇರೋದು ಆಯಿತಾ, ಇಷ್ಟೇ ಇರೋದು. ಇದಾದರೆ ಗೊತ್ತಾಗ್ತದೆ. ನನಗೆ 2 ಬೇಕು ಒಂದು ಸಾರಿ ಸ್ನಾನ ಮಾಡುವಾಗ. ಹಾಗೆ ಎಲ್ಲ ರೆಡಿ ಮಾಡುವ. ನಾನು ಈ ಬ್ಯಾಗನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದೇನೆ, ಇದರಲ್ಲಿ ಹಾಕುವ ಅಂತ ಡ್ರೆಸ್ ಎಲ್ಲ ತುಂಬ ಇದೆ ಅಲ್ಲ. ಹಾಗೆ ನನಗೆ ಇಟ್ಕೊಂಡು ಹೋಗ್ಲಿಕ್ಕೆ ಸಾಕಾಗಲಿಕ್ಕಿಲ್ಲ ಅಂತೇಳಿ ಈ ಬ್ಯಾಗನ್ನು ತಗೊಂಡು ಹೋಗ್ಬೇಕಂತಿದ್ದೇನೆ. ಮಳೆ ಬಂದರೆ ಮಾತ್ರ ಕಷ್ಟ ಮಾರೆ, ಎಂತ ಮಾಡೋದು ಅಂತ ಗೊತ್ತಿಲ್ಲ. ಮಳೆ ಬಂದರೆ ತುಂಬ ಕಷ್ಟ ಆಗ್ತದೆ ನನಗೆ. ಇಲ್ಲೆಲ್ಲ ಐಟಮ್ಸ್ ಉಂಟು ಮಾರೆ. ಒಂದು ಛತ್ರಿ ಒಂದು ಬೇಕು.
ಇದು ನನ್ನ ಮದುವೆಯದು ಚಪ್ಪಲಿ. ಪವರ್ ಬ್ಯಾಂಕ್ ಮೈನ್, ನಮ್ಮ ಮನೆಯಲ್ಲಿ ಕರೆಂಟ್ ಇರುವುದಿಲ್ಲ. ಪವರ್ ಬ್ಯಾಂಕು ಮತ್ತು ವಾಚಿದು ಚಾರ್ಜರ್, ಸ್ಮಾರ್ಟ್ ವಾಚ್ ಎಲ್ಲಿಂಟು ಮಾರ್ರೆ, ಎಲ್ಲ ಎಲ್ಲೆಲ್ಲಿ ಇಟ್ಟಿದ್ದೇನೆ. ಇವಾಗೆಲ್ಲ ನೋಡೋಗ್ಬೇಕಷ್ಟೆ. ನಾನು ಈ ಥರದ್ದು ಮನೆಯಲ್ಲಿರುವಾಗ ಈ ಥರದ್ದು ಸ್ಟಿಕ್ಕರ್ ಹಾಕುದು, ಅದು ಕಲರ್ ಕಲರ್ ಇರ್ತದಲ್ಲ ನೋಡಿ. ಮತ್ತು ಅದು ಹೋಗುದು ಸಹ ಇಲ್ಲ, ಯಾವ ಡ್ರೆಸ್ ಹಾಕ್ತೇವೆ ಆ ಕಲರ್ ಇದು ಹಾಕ್ಬೋದಲ್ಲ. ಹಾಗೆ ಇದೊಂದು ಮೈನ್ ನನಗೆ ಬೇಕಾಗ್ತದೆ. ಮನೆಗೆ ಹೋದರೆ ನನಗೆ ಎಲ್ಲಿದ್ದರೆ ಸಹ ಒಂದು ಐಟಮ್ಸ್ ಎಲ್ಲ ನನ್ನ ಜೊತೆನೇ ಇರಬೇಕು. ಅದು ಯಾವುದು ನನ್ನ ಜೊತೆ ಇರೋದಿಲ್ಲ ಅದು ನನಗೆ ಬೇಕಾಗ್ತದೆ ಅಂತ ಹಾಗೆ. ಮತ್ತು ಮನೆಯಲ್ಲಿ ಈಗ ನನ್ನದು ಡ್ರೆಸ್ ಎಲ್ಲ ಯಾವುದು ಸಹ ಎಲ್ಲ ಗಂಡನ ಮನೆಗೆ ತಂದಿದ್ದೇನೆ. ಹಾಗೆ ಡ್ರೆಸ್ ಸಹ ಬೇಕಾಗ್ತದಲ್ಲ. ಈಗ ಮಳೆ ಬಂದರೆ ಎಂತ ಆಗ್ತದೆ ನನಗೆ ಮಾರೆ, ಎಂತ ಮಾಡೋದು ಅಂತ ಗೊತ್ತಿಲ್ಲ. ಇದರಲ್ಲಿ ಇಟ್ಟುತ್ತಾ ಇನ್ನೊಂದು ಬ್ಯಾಗ್, ನನಗೆ ವೇನಿಟ್ ಬ್ಯಾಗ್ ಬೇಕು, ಮತ್ತು ಮತ್ತೊಂದು ಬ್ಯಾಗ್ ಬೇಕು. ಇದೊಂದು ಬ್ಯಾಗ್ ಇದೆ. ಮಳೆ ಬಂದರೆ ಮಾತ್ರ ಕಷ್ಟ ಆಗ್ತದೆ. ಆದರೆ ನನಗೆ ಈ ಬ್ಯಾಗ್ ಸಹ ಬೇಕು ಅಂತ, ಎಲ್ಲಿಗಾದರೂ ಹೋಗಲಿಕ್ಕಿದ್ರೆ ಎಲ್ಲ ಬೇಕಾಗ್ತದೆ. ಎಂತ ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಇದನ್ನು ಮಡಚಿ ಇಟ್ಕೊಳ್ಳುವ ಇದೇ ಬ್ಯಾಗಲ್ಲಿ. ಮಳೆ ಬರದಿದ್ರೆ ಸಾಕಷ್ಟೇ. ಮಳೆ ಬಂದರೆ ಕಷ್ಟ ಆಗ್ತದೆ. ಎಂತ ಖುಷಿ ನೋಡಿ. ನಿಜವಾಗಿ ನನಗೆ ಮೊನ್ನೆ ಸ್ಟಾರ್ಟಿಂಗಲ್ಲೇ ಕರ್ಕೊಂಡು ಹೋಗ್ತಿದ್ರೇನೋ, ಮತ್ತು ಇದು ಅಮ್ಮ ಸ್ವಲ್ಪ ಬಿಸಿ ಇದ್ರು, ಹಾಗೆ ಕರ್ಕೊಂಡು ಹೋಗಲಿಲ್ಲ. ಇದನ್ನು ಹೀಗೆ ಮಡಚಿ ಬ್ಯಾಗಲ್ಲಿ ಇಡ್ತೇನೆ. ಇಟ್ಟರೆ ಸಹ ಇದಕ್ಕೆ ಜಾಸ್ತಿ ಬೇಕು ಮನೆ ಜಾಗ. ಆದರೆ ನನಗೆ ಅದು ಬೇಕಾದರೆ ಎಂತ ಆಗ್ತದೆ, ಬಿಟ್ಟು ಹೋದರೆ ಮತ್ತೆ ನನಗೆ ನಾಡಿದ್ದು ಎಂತಕ್ಕಾದರೂ ಬೇಕಾದರೆ ಅಂತ. ಛತ್ರಿ ಇದು ನಿಜವಾಗಿ ಇದು ನಂದು ಗಾಡಿದು ಇದು ಡಾಕ್ಯುಮೆಂಟ್ಸ್ ಆಯಿತಾ. ನನ್ನ ಹಸ್ಬೆಂಡ್ ಎಲ್ಲ ತೆಗೆದು ಇಲ್ಲಿ ಬಿಡು ಮಾರೆ, ನನ್ನ ಗಾಡಿಯಲ್ಲಿ ಇಡಬೇಕು. ಒಂದು ಗಾಡಿಯಲ್ಲಿ ಇರ್ತದೆ, ಎಲ್ಲಿಯಾದರೂ ಚೆಕ್ಕಿಂಗ್ನವರೆಲ್ಲ ಸಿಕ್ಕಿದರೆ ಕಷ್ಟ ಅಲ್ಲ, ಅದಕ್ಕೆ. ಮತ್ತು ಆಧಾರ್ ಕಾರ್ಡ್ ಒಂದು ತಗೊಂಡಿದ್ದು, ಎಲ್ಲಿಯಾದರೂ ಬೇಕಾಗ್ತದಲ್ಲ. ಒಂದು 2 ವೇನಿಟ್ ಬ್ಯಾಗ್ ಇದೆ. ಇದೊಂದು ಬ್ಯಾಗ್ ಇದೆ, ಇದು ಮದುವೆಗಿಂತ ಮುಂಚೆ ನಾನು ತಗೊಂಡದ್ದು. ಮತ್ತೊಂದು ಬ್ಯಾಗ್ ಇದೆ, ನೀವು ನೋಡಿರ್ಬೋದು. ಯಾವ್ದು ತಗೊಂಡು ಹೋಗೋದಂತ ಗೊತ್ತಾಗ್ತಿಲ್ಲ. ಇದು ತಗೊಂಡು ಹೋಗ್ಲಾ, ಅದು ತಗೊಂಡು. ಕಲರ್ 2 ಸಹ ಸೇಮೇ. ಇದೊಂದು ಪವರ್ ಬ್ಯಾಂಕ್ ಮೈನ್. ನಮ್ಮ ಮನೆ ಆಚೆ ಎಲ್ಲ ಕರೆಂಟೇ ಇರೋದಿಲ್ಲ ಮಾರ್ರೆ, ಸಾಕಾಗಿ ಹೋಗ್ತದೆ ಕರೆಂಟು. ಮೊನ್ನೆ ಸಹ ಅಮ್ಮನಿಗೆ ಕಾಲ್ ಮಾಡುವಾಗ ಕರೆಂಟ್ ಇಲ್ಲ ಇಲ್ಲಿ ಅಂತೆಲ್ಲ ಹೇಳ್ತಿದ್ರು. ಕರೆಂಟ್ ತುಂಬ ಕಮ್ಮಿ. ಇದೊಂದು ವಾಚಿದು ಚಾರ್ಜರಿಗೆ ವಾಚ್ ಎಲ್ಲಿ ಉಂಟಂತಲೇ ಗೊತ್ತಿಲ್ಲ ಮಾರ್ರೆ. 4 ವಾಚ್ ಉಂಟು, ಯಾವುದನ್ನು ಕಟ್ಟುದು ಯಾವುದನ್ನು ಬಿಡೋದು ಅಂತ ಆಗ್ತದೆ ಒಮ್ಮೊಮ್ಮೆ. ನನ್ನ ಗಂಡಂದು ಹೊಸ ಬೈಕಿದು ಕೀ ನೋಡಿ, ಒಂದು ಕೀ ನನ್ನ ಜೊತೆ ಇದೆ. ಈ ಬ್ಯಾಗ್ ಇಟ್ಕೊಂಡು ಹೋಗ್ತೇನೆ. ಇದಂದರೆ ಸ್ವಲ್ಪ ದೊಡ್ಡ ಉಂಟು, ಮತ್ತು ಇದು ಸ್ವಲ್ಪ ಸ್ಟ್ರಾಂಗ್ ಉಂಟು. ತುಂಬ ಭಾರ ಹಾಕಿದರೆ ಸಹ ಎಂತ ಆಗೋದಿಲ್ಲ. ಇದನ್ನು ಇಟ್ಕೊಂಡು ಹೋಗೋದು ಅಂತ ಇದ್ದೇನೆ. ನೋಡುವ.
ATM ಅಲ್ಲಿ ಇದರಲ್ಲೇ ಇಲ್ಲಿ ಇದು ಬ್ಲೂಟೂತ್ ಜಾಸ್ತಿ ಯೂಸ್ ಮಾಡ್ತೇನೆ. ಮತ್ತು ನನಗೆ ಮೈನ್ ಅಂದರೆ ಡ್ರೆಸ್ ಆಯಿತಾ, ಯಾವುದೆಲ್ಲ ಡ್ರೆಸ್ ಇಟ್ಕೊಳ್ಬೇಕು, ಜೀನ್ಸ್ ಇದೊಂದು ಬೇಕು ಮಾರೆ, ಬ್ಯಾಗಿ ಪ್ಯಾಂಟ್ ಇದಕ್ಕೊಂದು ತಗೊಳ್ಬೇಕು, ಶರ್ಟ್. ತಂಗಿ ಹತ್ರ ಮತ್ತು ನನ್ನ ಹತ್ರ ಸೇಮ್ ಇದೆ. ನಾವು ಟ್ರಿಪ್ ಎಲ್ಲ ಪ್ಲ್ಯಾನ್ ಮಾಡಿದ್ದೇವೆ. ಒಳ್ಳೊಳ್ಳೆ ಲಾಗ್ ಬರ್ತದೆ ಆಯಿತಾ, ಒಂದು 3-4 ಲಾಗ್ ಆದರೂ ಮಾಡ್ತೇವೆ ತಂಗಿ ಜೊತೆ. ಹಾಗೆ ಇದು ಒಂದು ಡ್ರೆಸ್ ಇಟ್ಕೊಳ್ಬಾ ಅಂತ ಇದ್ದೇನೆ ಮನೆಯಲ್ಲಿ ಹೋಗಲಿಕ್ಕೆ. ಮನೆಯಿಂದ ಬರುವಾಗ ಮತ್ತೆ ಹೊಸ ಡಬ್ಬಲ್ ಇರ್ತದೆ ಡ್ರೆಸ್, ಎಲ್ಲಿಯಾದರೂ ಪರ್ಚೇಸ್ ಮಾಡಿದ್ದು. ಮತ್ತು ಇದು ಮನೆಯಲ್ಲಿ ನನ್ನದಿಲ್ಲ, ನಾನು ಹಾಕದಿದ್ರು ಸಹ ಎಲ್ಲ ನನ್ನ ಜೊತೆ ಇರಬೇಕು ಡ್ರೆಸ್ ಆಗಿ. ಇದ್ರದ್ದು ಫೋಟೋನೇ ತೆಗಿಲಿಲ್ಲ ಮಾರೆ, ಈ ಡ್ರೆಸ್ ಹಾಕಿ. ಇದು ಹೊಸತ್ತು, ನನಗೆ ಅತ್ತಿಗೆ ತೆಗೆದು ಕೊಟ್ಟದ್ದು. ಇದೆಲ್ಲ ಇಟ್ಕೊಳ್ಳುವ. ಮಳೆ ಬರದಿದ್ರೆ ಸಾಕು ನನಗೆ ಅಷ್ಟೇ. ಬ್ಲ್ಯಾಕ್ ಪ್ಯಾಂಟ್ ಎಲ್ಲದಕ್ಕೂ ಮ್ಯಾಚ್ ಆಗ್ತದಲ್ಲ. ನಿನ್ನೆ ಒಂದು ಸ್ಟಿಚ್ ಮಾಡಿದ್ದೆ ಆಯಿತಾ, ಬ್ಲ್ಯಾಕ್ ಇದೊಂದು ಟಾಪು. ಅದಕ್ಕೆ ಫುಲ್ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇಲ್ಲ ಡ್ರೆಸ್. ಒಂದು ಸಾರಿ ತೆಗಿಬೇಕಂತಿದ್ದೇನೆ ನಾನು, ಬ್ಲ್ಯಾಕ್ ಫುಲ್ ಬ್ಲ್ಯಾಕ್. ಅದಕ್ಕೆ ಬ್ಲೌಸ್ ಯಾವುದು ಸಾಕ್ತದೆ, ರೆಡ್ ಕಲರ್ ಇಲ್ಲದ್ರೆ ಇದು ಒಂಥರ ಬ್ಲೂ ಕಲರ್, ಆ ಥರ ಎಲ್ಲ ಕಾಂಬಿನೇಷನಲ್ಲಿ ಎಲ್ಲ ಬ್ಲೌಸ್ ಹಾಕ್ಬೋದು. ಅದಕ್ಕೆ ಮೈನ್ ಈ ಬ್ಲೌಸ್ ಮರ್ತೋಗ್ಬಿಡ್ತಿದ್ದೆ ಈಗ. ಇದು ನೋಡಿ, ಇದು ಮೊನ್ನೆ ನೀವು ನೋಡಿದ್ರಲ್ಲ ನಾನು ಸ್ಟಿಚ್ ಮಾಡಿದ್ದು. ಇದು ನಾಡಿದ್ದು ಮನೆಗೆ ಅಲ್ಲಿಗೆ ಹೋಗುವಾಗ ಹಾಕ್ತೇನೆ. ಸಾರಿ ಒಂದು ಮೊನ್ನೆ ತಗೊಂಡೋಗಿದ್ದಾರೆ, ಅದೊಂದು ಬಚ್ಚವು. ಇದಾದ್ರೂ ಉಪವಾಸ ಸಾರಿ ಎಲ್ಲ ತುಂಬಿಸ್ಕೊಂಡು ನನಗೆ ಕಷ್ಟ ಆಗ್ತೇನು. ಸ್ಟಿಕ್ಕರ್ ತೆಗಬೇಕು ನನಗೆ. ಸ್ಟಿಕ್ಕರ್ ನಾನು ಮದುವೆಗೆ ನಾನು ಫ್ಯಾನ್ಸಿ ಇದು ಪರ್ಚೇಸ್ ಮಾಡಿದೆ. ಅನ್ನೊಂದು ಪರ್ಚೇಸೇ ಮಾಡಿಲ್ಲ ಗೊತ್ತುಂಟ. ರೋಸ್ ವಾಟರ್ ಇದೊಂದು ನಾನು ಬೆಳಿಗ್ಗೆ ಮುಖ ತೊಳೆದ ತಕ್ಷಣ ಹಾಕ್ತೀನಿ. ಇದು
ಇದು ನೋಡಿ ನೈಟ್ ಡ್ರೆಸ್ ನಾನು ಮೊನ್ನೆ ಸ್ಟಿಚ್ ಮಾಡಿದ್ದು. ಇದರದ್ದು ಫೋಟೋ ವೆರಿ ಸೂನ್ ಹಾಕ್ತೀನಿ ನಾನು, ಆಯಿತಾ, ಯಾವ ಥರ ಇದೆ ಅಂತ. ಒಮ್ಮೊಮ್ಮೆ ನೆನಪಾಗ್ತದೆ, ಒಮ್ಮೊಮ್ಮೆ ನೆನಪೇ ಆಗುದಿಲ್ಲ ಮಾರೆ. ಇದು ಮೊನ್ನೆ ಜುಡಿಯೋದಲ್ಲಿ ತಗೊಂಡು ತುಂಬ ಚೆಂದ ಇದೆ, ಇದು ಕ್ವಾಲಿಟೀಸ್ ಆಗಿ ತುಂಬ ಚೆನ್ನಾಗಿದೆ. ಮತ್ತು ಇದು ಕಲರ್ ಬೇರೆ ಇರಲಿಲ್ಲ, ನನಗೆ ಚೆಂದ ಕಾಣ್ತದೆ ಆಯಿತಾ, ನನಗೆ ಇಷ್ಟ ಆಯಿತು. ಫೋಟೋಸ್ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ಇದು ನಾನು ಇದರಲ್ಲಿ ತಗೊಂಡದ್ದು ಎಂತ, ಮೀಶೋದಲ್ಲಿ, ಪರ್ಪಲ್ ಕಲರ್. ಇಲ್ಲಿಂದ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಮಾರೆ. ನೀವು ನೋಡಿ, ಫುಲ್ ಆಯಿತು ಬ್ಯಾಗಲ್ಲಿ. ಇನ್ನು ಮೇಲೆ ಒಂದು ಟಾಪ್ ಉಂಟು, ಅದೊಂದು ಇಡ್ಲಿಕ್ಕೆ ಉಂಟು ಇದರಲ್ಲಿ. ಬೇರೆಲ್ಲ ಆಯಿತು, ಮಳೆಯೊಂದು ಬರದಿದ್ದರೆ ಆಯಿತು ಸಾಕು ಮಾರೆ. ಪ್ಯಾಕಿಂಗ್ ಮಾಡಿ ಆಯಿತು. ಪ್ಯಾಕಿಂಗ್ ಒಂದು ಆಯಿತು ಮಾರೆ. ಇನ್ನು ಎಂತೆಲ್ಲ, ಒಂದು ಇದು ವೆನಿಟಿ ಬ್ಯಾಗ್ ಒಂದು ಇಡ್ಲಿಕ್ಕೆ ಉಂಟು, ಮತ್ತು ಫ್ಯಾನ್ಸಿದು ಮತ್ತು ಹೊರಡಲಿಕ್ಕೆ ಸಹ ಬೇಕಲ್ಲ, ಅದಕ್ಕೆ ಹೊರಟಾದ್ಮೇಲೆ ಇಲ್ಲ ಅದು ಹಾಕ್ಬೋದು ಅಂತ. ಬೇರೆ ತಗೊಂಡು ಹೋಗುವಂಥದ್ದು ಎಂತ ಇಲ್ಲ. ಒಂದು ಇದು ಒಂದು ಟವೆಲ್ ಒಂದು ಇಡ್ಲಿಕ್ಕೆ ಉಂಟು, ಅದೊಂದು ಇಟ್ಟರೆ ಆಯಿತು. ಅದೊಂದು ಇಟ್ಟು ಬಿಡುವ ಮಾರೆ. ಇದು ನನ್ನ ವೈರಸ್ಸು. ಮತ್ತೆ ನೆನಪಾಗದಿದ್ದರೆ ಇದಕ್ಕೆ ಜಾಗ ತುಂಬ ಬೇಕು ಅಂತ, ಈ ಇದಕ್ಕೆ ಮಾತ್ರ ಚಂದ. ಫಸ್ಟಿಗೆಲ್ಲ ಇದು ಚಂದಿ ಎಲ್ಲ ಅಷ್ಟು ಬೇಗ ಹೋಗುದಿಲ್ಲ ಆಯಿತಾ, ಮತ್ತೆ ವಾಶ್ ಮಾಡಿ ಮತ್ತೆ ಸರಿ ಆಗ್ತದೆ, ಸೆಟ್ ಆಗ್ತದೆ. ನನಗೆ ಇದೇ ಬೇಕು, ಇದು ಚಂದ ಆಗ್ತದೆ. ಎಲ್ಲ ಸಿಮಿಲರ್ ಕಲರ್ ಇದೆ ನೋಡಿ. ಇದು ಮತ್ತೊಂದು ಪಿಂಕ್, ಇದು ಮೊದಲೆಲ್ಲ ವೈಟ್, ಇದೆಲ್ಲ ವೈಟಲ್ಲಿ ಯಾವುದಾದ್ರೂ ಡ್ರೆಸ್ ಬಂದರೆ ತೆಗೊಳ್ತಾನೆ ಇರಲಿಲ್ಲ. ಅದನ್ನು ಯಾರು ತೊಳೆಯೋದು ಅಂತ, ಫುಲ್ ಮಣ್ಣಾಗ್ತದಲ್ಲ. ಅದಕ್ಕೆ ಈಗೆಲ್ಲ ಜಾಸ್ತಿ ವೈಟ್ ಇದೆ ಇರೋದು ನನ್ನ ಹತ್ರ, ವೈಟ್ ಕಾಂಬಿನೇಷನಲ್ಲಿ ಇರೋದು. ಮತ್ತೊಮ್ಮೆ ಇಡ್ಲಿಕ್ಕೆ ಉಂಟು, ಅದಕ್ಕೆ ಜಿಪ್ ಹಾಕೋದು ಬೇಡ ಈಗ. ಮತ್ತು ಬಳೆ ಎಲ್ಲ ನಾನು ಕೈಗೆ ಹಾಕಿಕೊಂಡು ಹೋಗ್ತೇನೆ. ಡ್ರೆಸ್ ಒಂದು ಪ್ಯಾಕ್ ಆಯಿತು ಮಾರೆ. ಹಾಗೆ ಡ್ರೆಸ್ ಪ್ಯಾಕ್ ಮಾಡಿ ಎಲ್ಲ ಜಿಪ್ಪಿದ ಓಪನ್ನೇ ಇಟ್ಟಿದ್ದೇನೆ, ಯಾಕಂದರೆ ಎಂತ ಆದರೂ ಮರ್ತೋಗಿದ್ರೆ ಇಡಬೇಕಲ್ಲ, ಅದಕ್ಕೋಸ್ಕರ. ನಾನು ಯಾವ ಥರದ್ದು ನನ್ನದು ಲಾಗ್ ಎಲ್ಲ ಇಷ್ಟ ಆಗ್ತದೆ ಅಂತೇಳಿ ಹೇಳಿ, ಏನಾದರೂ ನನ್ನದು ಬ್ಲಾಗಲ್ಲಿ ಮಿಸ್ಟೇಕ್ ಆದ್ರೆಲ್ಲ ಕಮೆಂಟ್ ಮಾಡಿ, ಖಂಡಿತ ತಿದ್ದಿಕೊಳ್ತೇನೆ ನಾನು, ಆಯಿತಾ. ಮಾತ್ರ ಸ್ಕಿಪ್ಪು ಮಾಡದೆ ನೋಡಿ ಆಯಿತಾ. ಸಾರಿ ಇವಾಗ ಸಹ ನಾನು ಡಿಸೈಡೇ ಮಾಡಲಿಲ್ಲ ಗೈಸ್, ಯಾವುದು ಸಾರಿ ಉಡೋದು ಅಂತ. 2 ಸಾರಿ ಉಂಟು, 2 ಹೊಸತ್ತೆ. ನೋಡುವ ಯಾವುದು ಉಡ್ತೇನೆ ಅಂತ. ನಾನು ಫ್ಯಾನ್ಸಿ ಸಾರಿ 2 ಸಹ. ಉಗುರೆಲ್ಲ ಕಟ್ಟು ಮಾಡಿದ್ದೇನೆ ನೋಡಿ, ತುಂಬ ಒದ್ದಿಲ್ಲ. ಮೊದಲೆಲ್ಲ ತುಂಬ ಒದ್ದಿತ್ತು. ಇವತ್ತು ಹಾಕೋದಿಲ್ಲ ನೈಫ್ ಪಾಲಿಶ್, ನಾಳೆ ಹಾಕ್ತೇನೆ, ಯಾವುದು ಸಾರಿ ಹಾಕ್ತೇನೆ ಅಂತೇಳಿ. ರೂಮ್ ಎಲ್ಲ ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡಿಕೊಳ್ಬೇಕು. ಇವತ್ತು ಹೊಸ ಬೈಕಲ್ಲಿ ಹೋಗೋದು ಮನೆಗೆ, ತುಂಬ ಖುಷಿ.
ಅತ್ತೆ ಮಾವೆಲ್ಲ ಹೊಸ ಬೈಕನಿ ಅಂತ ನೋಡೋದಲ್ಲ ಎಂತ ಹೇಳ್ತಾರೆ ನೋಡು. ಬನ್ನಿ ಗೈಸ್, ಸ್ವಲ್ಪ ಅಡುಗೆ ರೂಮ್ ಕ್ಲೀನ್ ಮಾಡುವ. ಬಟ್ಟೆ ಬೇರೆ ವಾಶ್ ಮಾಡಬೇಕು, ದೊಡ್ಡ ದೊಡ್ಡ ಕೆಲಸ ಮಾರೆ. ಗೈಸ್, ಅಡುಗೆ ಕೊನೆಯಿಂದ ಕ್ಲೀನ್ ಮಾಡಿ ಆಯಿತು. ಇನ್ನು ಬಟ್ಟೆ ವಾಶ್ ಮಾಡಿ ಬರಬೇಕು, ಇಷ್ಟಿದೆ ಗೈಸ್. ಮತ್ತೆ ಹೋಗುವಾಗ ಬಿಸಾಡಬೇಕು ನೆನಪಲ್ಲಿ. ಫ್ರೆಂಟ್ ಬಂದಿಟ್ಟರೆ ನೆನಪಾಗ್ತದೆ ನನಗೆ. ಹಾಗೆ ಬೇಗ ಬಟ್ಟೆ ವಾಶ್ ಮಾಡಿ ಬಂದು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ತುಂಬ ಸುಸ್ತಾಯಿತು. ಅಲ್ಲಿ ಕೆಳಗೆ ವಾಶ್ ಮಾಡಲಿಕ್ಕೆ ಮೇಲೆ ಹೋಗಿ ಬಟ್ಟೆ ಎಲ್ಲ ಹಾಕಿ ಒಣಗಿದ ಬಟ್ಟೆ ಒಂದು ಎಷ್ಟಿತ್ತು, ಒಂದು ಒಣಿ ಒಂದೇ. ಅದನ್ನೆಲ್ಲ ಮಡಚಿ ಎಲ್ಲ ಇಡಬೇಕು ನೀಟಾಗಿ. ಬೆಳಿಗ್ಗೆಯಿಂದ ಫುಲ್ ಕೆಲಸ. ಒಂದು 5 ನಿಮಿಷ ಒಮ್ಮೆ ವಿಡಿಯೋ ಮಾಡ್ತಿದ್ದೇನೆ ಅಷ್ಟೇ. ಆಗ ನಾನು ಊಟ ಬೇರೆ ಮಾಡಬೇಕಿಲ್ಲ. ಒಂದೆರಡು ಚಾಕ್ಲೇಟ್ ಇತ್ತು, ಒಂದು ಬಾಯಿಗೆ ಹಾಕಿಕೊಂಡೆ. ಎಲ್ಲ ಕ್ಲೀನ್ ಮಾಡಬೇಕು, ಇನ್ನೂ ಕೆಲಸ ಇದೆ. ಒಟ್ಟಾದದ್ದು ಎಲ್ಲ ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೇನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇದನ್ನು ಎಡಿಟ್ ಮಾಡಿ ಇವಾಗಲೇ ಅಪ್ಲೋಡ್ ಮಾಡ್ತೇನೆ. ಮತ್ತು ನಾಳೆಯಿಂದ ಆಗೋದಿಲ್ಲ, ನೋಡ್ತು ಮನೆಗೆ ಹೋದ ಮೇಲೆ ಅಂತೂ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮಾಡಿ ಇಟ್ಕೊಳ್ಬೇಕಷ್ಟೇ, ಎಂಬಿ ಸಾಕಾಗೋದಿಲ್ಲ. ವೈಫೈ ಇದ್ದರೆ ಮಾತ್ರ ಅಪ್ಲೋಡ್ ಮಾಡಲಿಕ್ಕೆ ಆಗೋದು ವೀಡಿಯೋ ಎಲ್ಲ. ಇಲ್ಲದಿದ್ದರೆ 1.5 GB ಸಹ ಸಾಕಾಗೋದಿಲ್ಲ, MB ಖಾಲಿ ಆಗ್ತದೆ. ಇದು ಅಪ್ಲೋಡ್ ಆಗಿರೋದಿಲ್ಲ ವೀಡಿಯೋಸ್. ಹಾಗೆ ತುಂಬ ಸರಿಯಾಗಿ ಆಗಿದೆ. ಹಾಗೆ ನೋಡೋ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಸ್ವಲ್ಪ ಕೆಲಸ ಉಂಟು, ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಹೊರಟು ಹೋಗ್ತೀನಿ ನಾನು. ಹಾಗೆ ಮಳೆ ಒಂದು ಬರದಿದ್ದರೆ ಸಾಕಷ್ಟೇ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತೀನಿ. ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿದರೆ ನನಗೂ ಕೂಡ ತುಂಬ ಖುಷಿ ಆಗ್ತದೆ. ನಾವೊಂದು ವೀಡಿಯೋ ಮಾಡಿದರೆ, ಒಂದು ವೀಡಿಯೋಕ್ಕೆ ಒಂದು 100 ಸಬ್ಸ್ಕ್ರೈಬರ್ ಆದರೆ ಖುಷಿ ನಮಗೆ. ಮತ್ತು ವಿಡಿಯೋನ ಶೇರ್ ಮಾಡಿ. ಮಿನಿಮಮ್ ಸ್ವಲ್ಪ ಒಂದು 5,000 ಆದರೂ ವ್ಯೂಸ್ ಬರುವಾಗೆ ಮಾಡಿ, ಎಲ್ಲರೂ ಕೂಡ ಸೇರಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಬೆಳ್ಳಾರೆ ಊರಲ್ಲಿ ಸಿಗುವ. ಬಾಯ್ ಬಾಯ್.